ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಸ್ಟ್ರೋ ಪಲ್ಲವಿ ಹಿರೇಮಠ್. ಸೊ ಇವತ್ತೊಂದು ವಿಡಿಯೋ ಮಾಡ್ತಾ ಇರೋದು ವೈಕುಂಠ ಏಕಾದಶಿ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ನಾಳೆ ವೈಕುಂಠ ಏಕಾದಶಿ, ಕೆಲವರು ನಾಡಿದ್ದು ಮಾಡ್ತಾ ಇದ್ದಾರೆ, ಕೆಲವರು ನಾಳೆ ಮಾಡ್ತಾರೆ. ಕನ್ಫ್ಯೂಷನ್ ಇರೋರಿಗೆ ನಾಳೆ ವೈಕುಂಠ ಏಕಾದಶಿ ಇರೋದು. ಸೊ ಬೆಳಗ್ಗೆ 7:45 ಅಥವಾ 7:55 ಈ ವೈಕುಂಠ ಏಕಾದಶಿ ಪ್ರಾರಂಭವಾಗಿ ನಾಡಿದ್ದು ಅಂದರೆ 31ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಈ ಏಕಾದಶಿ ಮುಕ್ತಾಯ ಆಯಿತು, ದ್ವಾದಶಿ ಪ್ರಾರಂಭ ಆಗುತ್ತೆ. ಸೊ ಏಕಾದಶಿ ದಿನ ನೀವು ಯಾರೆಲ್ಲ ಉಪವಾಸ ಮಾಡ್ಬೇಕು ಅನ್ಕೋತಿರೋ ಉಪವಾಸ ಮಾಡಿ. ಓಕೆ, ಯಾಕಂತಂದರೆ ಎಲ್ಲ ಏಕಾದಶಿಗಳಿಗಿಂತ ಯಾವ ಏಕಾದಶಿನೂ ಉಪವಾಸ ಮಾಡಿಲ್ಲ ಅಂದರೂ ಕೂಡ ತುಂಬ ದೊಡ್ಡ ಏಕಾದಶಿ ಆಗಿರೋದ್ರಿಂದ ಈ ಏಕಾದಶಿಯ 24 ಏಕಾದಶಿ ಮಾಡಿರುವಂಥ ಒಂದು ಫಲ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದಾಗ ಈ ವೈಕುಂಠ ಏಕಾದಶಿ ಮಾಡೋದ್ರಿಂದ ನಿಮ್ಗೆ ಸಿಗುತ್ತೆ. ಏಕಾದಶಿಯ ಅರ್ಥನೇ ವಿಷ್ಣುವಿನ ನಾಮಸ್ಮರಣೆ. ವಿಷ್ಣು ಗುರುವಿನ ಸ್ಥಾನವನ್ನು ಹೊಂದಿರೋದ್ರಿಂದ ನಾವು ವಿಷ್ಣುವಿನ ಆರಾಧನೆ ಮಾಡೋದು ಏಕಾದಶಿಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ವಿಷ್ಣುವಿನ ಗಂಗಾಜಲದಿಂದ ನೀವು ಪ್ರಾರ್ಥನೆ ಮಾಡಿ, ಪೂಜೆಯನ್ನು ಮಾಡಿ, ಒಂದು ತುಪ್ಪದ ದೀಪವನ್ನು ಹಚ್ಚಿ ಉಪವಾಸ ವ್ರತವನ್ನು ಮಾಡಿ ಅನ್ನವನ್ನು ಬಿಡಬೇಕು ಅಂತ ಹೇಳ್ತೀನಿ. ಅನ್ನ, ಹಣ್ಣು, ಹಾಲು ತಗೋಬಹುದು. ನಿರ್ಜಲ ಮಾಡಿದ್ರೆ ಒಳ್ಳೆಯದು, ಬಟ್ ಅನ್ನ ಹಾಲು ತಗೋದೇ ಇರೋದು ಒಳ್ಳೆಯದು. ಈರುಳ್ಳಿ ಮತ್ತು ಏನಂತಾರೆ ಬೆಳ್ಳುಳ್ಳಿಯನ್ನು ತುಂಬ ಜನ ಆಲ್ಮೋಸ್ಟ್ ತಿನ್ನೋದಿಲ್ಲ, ಕೆಲವು ಜನ ಸೇವಿಸ್ತಾರೆ. ಸೊ ಯಾವುದೇ ಕಾರಣಕ್ಕೂ ಸೇವನೆ ಮಾಡೋದಿಲ್ಲ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಕೂಡ ತಿನ್ನೋಂಗಿಲ್ಲ. ತುಳಸಿ ಎಲೆಯಿಂದ ನೀವು ವಿಷ್ಣುವಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಮಂಜರಿ ಅಂತ ಬರುತ್ತೆ, ತುಳಸಿ ಗಿಡದ ಮೇಲೆ ಏನು ಹೂ ಬಿಡುತ್ತಲ್ಲ ಅದು ಮಂಜರಿ, ಅದು ಕೂಡ ವಿಷ್ಣುವಿಗೆ ತುಂಬ ಪ್ರಿಯವಾಗಿರೋಂಥದ್ದು. ಆದ್ದರಿಂದ ನೀವು ಅದು ಕೂಡ ನೀವು ವಿಷ್ಣುವಿಗೆ ಅರ್ಪಣೆ ಮಾಡಿ. ವಿಷ್ಣು ಸಹಸ್ರನಾಮವನ್ನು ನೀವು ಪಠನೆ ಮಾಡಿ. ಅದು ಇಲ್ಲ ಅಂತಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅನ್ನುವಂಥ ಮಂತ್ರವನ್ನು ನೀವು 3 ಬಾರಿ ಇದನ್ನು ಪಠನೆ ಮಾಡೋದ್ರಿಂದ ವಿಷ್ಣು ಸಹಸ್ರನಾಮ ಪೂರ್ತಿ ಓದಿಷ್ಟೇ ನಿಮಗೆ ಫಲವನ್ನು ದೊರೆಯುತ್ತೆ. ನಿಮಗೆ ಎಲ್ಲ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಸೊ ನಾಳೆನೇ ಇರೋದು. ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಎಲ್ಲ ರೀತಿಯ ಪಿತೃದೋಷ ಕೂಡ ಇದರಿಂದ ನಿಮಗೆ ದೂರ ಆಗುತ್ತೆ.